ಹಾಯ್ ಗೆಳೆಯರೆ, ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ. ಇಂದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅಧ್ಯಾಯವಾರು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿರೋ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ಮನೋವಿಜ್ಞಾನವು ಯಾವ ಮೂಲದಿಂದ ಉಗಮಿಸಿದೆ? ಎ ಆಪ್ಷನ್ಸ್ ಬ್ರಿಟಿಷ್ ತತ್ವಶಾಸ್ತ್ರ, ಬಿ ಆಪ್ಷನ್ಸ್ ಫ್ರೆಂಚ್ ತತ್ವಶಾಸ್ತ್ರ, ಸಿ ಜರ್ಮನ್ ತತ್ವಶಾಸ್ತ್ರ, ಡಿ ಗ್ರೀಕ್ ತತ್ವಶಾಸ್ತ್ರ. ಮನೋವಿಜ್ಞಾನ ಯಾವ ಮೂಲದಿಂದ ಉಗಮಿಸಿದೆ ಅಂತಿದಂಗೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಗ್ರೀಕ್ ತತ್ವಶಾಸ್ತ್ರದಿಂದ ಮನೋವಿಜ್ಞಾನ ಎಂಬ ಪದವು ಉಗಮಿಸಿದೆ. ಮನೋವಿಜ್ಞಾನವನ್ನು ಇದರ ಬೆಳವಣಿಗೆಯ ಆರಂಭದ ದಿನಗಳಲ್ಲಿ ಈ ಕೆಳಗಿನ ಯಾವ ಶಾಖೆಯ ಒಂದು ಭಾಗವನ್ನಾಗಿ ಅಧ್ಯಯನ ಮಾಡಲಾಗುತ್ತಿತ್ತು ಅಂತಿದ್ದಂಗೆ ಆಪ್ಷನ್ ಸಿ ತತ್ವಶಾಸ್ತ್ರ, ಆಪ್ಷನ್ಸ್ ಬಿ ಸಮಾಜಶಾಸ್ತ್ರ, ಆಪ್ಷನ್ ಸಿ ಶಾರೀರಿಕ ಶಾಸ್ತ್ರ, ಆಪ್ಷನ್ ಡಿ ಮಾನವಶಾಸ್ತ್ರ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ತತ್ವಶಾಸ್ತ್ರದ ಒಂದು ಭಾಗವನ್ನಾಗಿ ಮನೋವಿಜ್ಞಾನವನ್ನು ಅಧ್ಯಯನ ಮಾಡಲಾಗುತ್ತಿತ್ತು. ಪದಯುತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೇನು ಅಂತಿದಂಗೆ ಆಪ್ಷನ್ ಸಿ ವರ್ತನೆಯ ಅಧ್ಯಯನ, ಆಪ್ಷನ್ಸ್ ಬಿ ಪ್ರಜ್ಞಾವಸ್ಥೆಯ ಅಧ್ಯಯನ, ಆಪ್ಷನ್ ಸಿ ಆತ್ಮದ ಅಧ್ಯಯನ, ಆಪ್ಷನ್ ಡಿ ಮನಸ್ಸಿನ ಅಧ್ಯಯನ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮೂರನೇದಕ್ಕೆ ಆತ್ಮದ ಅಧ್ಯಯನ. ಅಮೆರಿಕದ ಪ್ರಸಿದ್ಧ ಮನೋವಿಜ್ಞಾನಿ ಆದಂತಹ ಜೆ.ಬಿ. ವ್ಯಾಟ್ಸನ್ ರವರು ಹೇಳಿರುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ ಅಂತಿದ್ದಂಗೆ ಆಪ್ಷನ್ ಸಿ ಮನಸ್ಸಿನ ಅಧ್ಯಯನ, ಆಪ್ಷನ್ಸ್ ಬಿ ಆತ್ಮದ ಅಧ್ಯಯನ, ಆಪ್ಷನ್ ಸಿ ವರ್ತನೆಯ ಅಧ್ಯಯನ, ಆಪ್ಷನ್ ಡಿ ಪ್ರಜ್ಞಾವಸ್ಥೆ ಅಂತ ಹೇಳ್ತಾರೆ. ಜೆ.ಬಿ. ವ್ಯಾಟ್ಸನ್ ಹೇಳಿರುವಂತೆ ಆಪ್ಷನ್ ಸಿ ವರ್ತನೆಯ ಅಧ್ಯಯನವಾಗಿದೆ ಮನೋವಿಜ್ಞಾನ ಎಂಬುದು. ಮನೋವಿಜ್ಞಾನವು ಮೊದಲು ತನ್ನ ಮನಸ್ಸನ್ನು ಕಳೆದುಕೊಂಡಿತು, ನಂತರ ಆತ್ಮವನ್ನು ಕಳೆದುಕೊಂಡಿತು, ನಂತರ ಪ್ರಜ್ಞೆಯನ್ನು ಕಳೆದುಕೊಂಡಿತು, ಪ್ರಸ್ತುತ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುತ್ತಿದೆ. ಇದನ್ನು ನೀಡಿದವರು ಯಾರಪ್ಪ ಅಂತಿದಂಗೆ ಅಮೆರಿಕದ ಪ್ರಸಿದ್ಧ ಮನೋವಿಜ್ಞಾನಿಯಾದಂತಹ ಜೆ.ಬಿ. ವ್ಯಾಟ್ಸನ್ ರವರು ಹೇಳಿರುವುದು ವರ್ತನೆ ಅಧ್ಯಯನಕ್ಕೆ. ಮನೋವಿಜ್ಞಾನ ಎಂಬ ಪದ ಸೈಕಿ ಮತ್ತು ಲೋಗೋಸ್ ಎಂಬ ಪದಗಳಿಂದ ಉಗಮವಾಗಿದೆ. ಇವುಗಳಲ್ಲಿ ಸೈಕಿ ಪದದ ಅರ್ಥ ಬಂದ್ಬಿಟ್ಟು ಆಪ್ಷನ್ ಸಿ ಮೆದುಳು, ಆಪ್ಷನ್ಸ್ ಬಿ ಪ್ರಜ್ಞಾವಸ್ಥೆ, ಆಪ್ಷನ್ ಸಿ ಆತ್ಮ, ಆಪ್ಷನ್ ಡಿ ಮನಸ್ಸು ಅಂತ. ಸೈಕಿ ಪದದ ಅರ್ಥ ಬಂದ್ಬಿಟ್ಟು ಆತ್ಮ ಎಂದರ್ಥ. ಲೋಗೋಸ್ ಎಂದರೆ ಅಧ್ಯಯನ, ಸೈಕೋಲಜಿ ಎಂದರೆ ಆತ್ಮದ ಅಧ್ಯಯನ ಎಂದರ್ಥ. ಆರನೇದು, ಮನೋವಿಜ್ಞಾನವನ್ನು ಒಂದು ವಿಜ್ಞಾನವನ್ನಾಗಿ ಈ ಕೆಳಕಂಡ ಯಾವುದನ್ನು ಒಳಗೊಳ್ಳುತ್ತದೆ ಅಂತಿದಂಗೆ ಎ ಸಿದ್ಧಾಂತ, ಆಪ್ಷನ್ಸ್ ಎ ಸಿದ್ಧಾಂತ, ಆಪ್ಷನ್ಸ್ ಬಿ ಪ್ರಯೋಗಗಳ ಮತ್ತು ವೀಕ್ಷಣೆ ಅಂತ ಇದೆ, ಆಪ್ಷನ್ ಸಿ ಪ್ರಯೋಗಗಳು ಮತ್ತು ಅಳತೆ ಅಂತಿದೆ, ಆಪ್ಷನ್ ಡಿ ಪ್ರಯೋಗಗಳ ವೀಕ್ಷಣೆ ಮತ್ತು ಅಳತೆ ಅಂತಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪ್ರಯೋಗಗಳು, ವೀಕ್ಷಣೆ ಮತ್ತು ಅಳತೆ. ಮನೋವಿಜ್ಞಾನ ಮೊದಲು ತನ್ನ ಅರ್ಥದಲ್ಲಿ ಆತ್ಮವನ್ನು ಕಳೆದುಕೊಂಡಿತು, ನಂತರ ಅದರ ಮನಸ್ಸನ್ನು, ಆದರೆ ಈಗ ಅದು ವರ್ತನೆಯನ್ನು ಉಳಿಸಿಕೊಂಡಿದೆ. ಈ ರೀತಿ ವಿಮರ್ಶೆ ಮಾಡಿದ ಮನೋವಿಜ್ಞಾನಿ ಯಾರು ಅಂತಿದಂಗೆ ಆಪ್ಷನ್ಸ್ ಎ ಎಲಿಜಬೆತ್ ಬಿ ಅರ್ಲಾಕ್ ಆಗಿರುವುದು, ಆಪ್ಷನ್ಸ್ ಬಿ ಸ್ಕಿನ್ನರ್, ಆಪ್ಷನ್ ಸಿ ವುಡ್ವರ್ತ್, ಆಪ್ಷನ್ ಡಿ ವೆಬರ್. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವುಡ್ವರ್ತ್ ರವರು ಹೇಳಿದ ಒಂದು ವ್ಯಾಖ್ಯೆಯಾಗಿದೆ. ಆತ್ಮ ಮತ್ತು ಮನಸ್ಸನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಆಪ್ಷನ್ಸ್ ಎ ಅವು ಕಲ್ಪನಾ ಸ್ವರೂಪದ್ದಾಗಿರುತ್ತವೆ, ಆಪ್ಷನ್ಸ್ ಬಿ ಅವು ಅಮೂರ್ತ ಸ್ವರೂಪದ್ದಾಗಿರುತ್ತವೆ, ಆಪ್ಷನ್ ಸಿ ಅವು ಮೂರ್ತ ಸ್ವರೂಪದ್ದಾಗಿರುತ್ತವೆ, ಆಪ್ಷನ್ ಡಿ ಅವು ಊಹಾತ್ಮಕ ಸ್ವರೂಪದ್ದಾಗಿರುತ್ತವೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅವು ಅಮೂರ್ತ ಸ್ವರೂಪದ್ದಾಗಿರುತ್ತವೆ. 8ನೇ ಕ್ವಶನ್ಸ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅವು ಅಮೂರ್ತ ಸ್ವರೂಪದಾಗಿರುತ್ತವೆ. ಮನೋವಿಜ್ಞಾನ ವ್ಯಾಖ್ಯೆಯಲ್ಲಿ ವರ್ತನೆ ಎಂಬ ಪದವನ್ನು ಈ ಕೆಳಗಿನ ಯಾವ ಅರ್ಥದಲ್ಲಿ ಬಳಸಲಾಗುತ್ತದೆ ಅಂತಿದಂಗೆ ಆಪ್ಷನ್ಸ್ ಎ ಮನಸ್ಸಿನ ಆಲೋಚನೆಗಳು ಅಥವಾ ಭಾವನೆಗಳು, ಬಿ ಆಪ್ಷನ್ಸ್ ಬಿ ವ್ಯಕ್ತಿಯ ಚಟುವಟಿಕೆಗಳು, ಆಪ್ಷನ್ ಸಿ ಮಾನಸಿಕ ಪ್ರಕ್ರಿಯೆ, ಆಪ್ಷನ್ ಡಿ ವ್ಯಕ್ತಿಯ ಭಾವನೆಗಳು, ಮನೋಧೋರಣೆಗಳು, ಆಲೋಚನೆಗಳು ಮತ್ತು ಇತರೆ ಮಾನಸಿಕ ಪ್ರಕ್ರಿಯೆಗಳು ಅಂತ ಹೇಳಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಡಿ ಇಸ್ ಎ ರೈಟ್ ಆನ್ಸರ್. ವ್ಯಕ್ತಿಯ ಭಾವನೆಗಳು, ಮನೋಧೋರಣೆಗಳು, ಆಲೋಚನೆಗಳು
ಮತ್ತು ಇತರೆ ಮಾನಸಿಕ ಪ್ರಕ್ರಿಯೆಗಳು. ಮನೋವಿಜ್ಞಾನವನ್ನು ಈಗ ಈ ಕೆಳಕಂಡ ಕ್ಷೇತ್ರಗಳಿಗೆ ಅನ್ವಯಿಸಲಾಗುತ್ತದೆ. ಆಪ್ಷನ್ ಸಿ ರಕ್ಷಣಾ ಸೇವೆಗಳು, ಆಪ್ಷನ್ಸ್ ಬಿ ಜಾಹೀರಾತುಗಳು, ಆಪ್ಷನ್ ಸಿ ಸಲಹಾ ನೀಡಿಕೆ, ಆಪ್ಷನ್ ಡಿ ಶಸ್ತ್ರಚಿಕಿತ್ಸೆ ಅಂತಿದಂಗೆ ಇಲ್ಲಿ ಕೇಳಿದಾಗ ಈ ಮೇಲ್ಕಂಡ ಹೇಳಿಕೆಗಳಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಪ್ರಶ್ನೆ ಬಂದಿದ್ದಕ್ಕೆ ಒಂದು ಕ್ಷೇತ್ರದಲ್ಲಿ ಮಾತ್ರ, ಮೂರನೇ ಕ್ಷೇತ್ರದಲ್ಲಿ, ಮೂರು ಕ್ಷೇತ್ರದಲ್ಲಿ ಮಾತ್ರ, 1, 2 ಮತ್ತು 3 ಕ್ಷೇತ್ರದಲ್ಲಿ ಮಾತ್ರ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ನೋಡಿ, ರಕ್ಷಣಾ ಸೇವೆಗಳು. ಮನೋವಿಜ್ಞಾನವು ಈಗ ಈ ಕೆಳಕಂಡ ಕ್ಷೇತ್ರಗಳಿಗೆ ಅನ್ವಯಿಸುತ್ತದೆ ಅಂತಿದ್ದಂಗೆ ರಕ್ಷಣಾ ಸೇವೆಗಳಿಗೂ ಕೂಡ ಅನ್ವಯಿಸುತ್ತದೆ, ಜಾಹೀರಾತುಗಳಿಗೂ ಕೂಡ ಅನ್ವಯಿಸುತ್ತದೆ, ಸಲಹಾ ನೀಡಿಕೆಗಳು ಕೂಡ ಅನ್ವಯಿಸುತ್ತದೆ. ಆದ್ದರಿಂದ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. 1, 2 ಮತ್ತು 3 ಇದು ರೈಟ್ ಆಗುತ್ತೆ. ಮನೋವಿಜ್ಞಾನ ಮೊದಲ ಪಂಥಶಾಲೆ ಯಾವುದು ಅಂತಿದಂಗೆ ಆಪ್ಷನ್ ಸಿ ಮನೋವಿಶ್ಲೇಷಣಾ ಪಂಥ, 2 ಬಿ ವರ್ತನಾ ಪಂಥ, ಆಪ್ಷನ್ ಸಿ ಸಾಮಾನ್ಯ ಮನೋವಿಜ್ಞಾನ, ಆಪ್ಷನ್ ಡಿ ಚಿಕಿತ್ಸಾ ಮನೋವಿಜ್ಞಾನ. ಮನೋವಿಜ್ಞಾನದ ಮೊದಲ ಪಂಥಶಾಲೆ ಅಂತಿದಂಗೆ ಇವು 4 ಕೂಡ ತಪ್ಪು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ರಚನಾತ್ಮಕ ಪಂಥ ಎಂಬುದು ಮನೋವಿಜ್ಞಾನದ ಮೊದಲ ಪಂಥಶಾಲೆಯಾಗಿದೆ. ಈ ಕೆಳಗಿನ ಯಾವ ಜ್ಞಾನದ ಶಾಖೆಯಲ್ಲಿ ಮಾನವರ ಹಾಗೂ ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವುದಿಲ್ಲ ಅಂತಿದಂಗೆ ಆಪ್ಷನ್ ಸಿ ಮನೋವಿಜ್ಞಾನ, ಆಪ್ಷನ್ಸ್ ಬಿ ಮಾನವಶಾಸ್ತ್ರ, ಆಪ್ಷನ್ ಸಿ ಭಾಷಾಶಾಸ್ತ್ರ, ಆಪ್ಷನ್ ಡಿ ಸಮಾಜಶಾಸ್ತ್ರ. ಈ ಕೆಳಗಿನ ಯಾವ ಜ್ಞಾನ ಶಾಖೆಯಲ್ಲಿ ಮಾನವರ ಹಾಗೂ ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವುದಿಲ್ಲ? ಮನೋವಿಜ್ಞಾನದಲ್ಲಿ ಅಧ್ಯಯನ ಮಾಡ್ತೀವಿ, ಮಾನವಶಾಸ್ತ್ರದಲ್ಲೂ ಕೂಡ ಅಧ್ಯಯನ ಮಾಡ್ತೀವಿ, ಸಮಾಜಶಾಸ್ತ್ರದಲ್ಲೂ ಕೂಡ ಅಧ್ಯಯನ ಮಾಡ್ತೀವಿ, ಆದರೆ ಭಾಷಾಶಾಸ್ತ್ರದಲ್ಲಿ ಅಧ್ಯಯನ ಮಾಡುವುದಿಲ್ಲ. ಆದ್ರಿಂದ ಇದು ರೈಟ್ ಆನ್ಸರ್ ಆಗುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಕಂಡ ಯಾವುದರ ಒಂದು ಶಾಖೆಯಾಗಿದೆ ಅಂತಿದ್ದಂಗೆ ಆಪ್ಷನ್ ಎ ಅಶುದ್ಧ ಮನೋವಿಜ್ಞಾನ, ಆಪ್ಷನ್ಸ್ ಬಿ ಅನ್ವಯಿಕ ಮನೋವಿಜ್ಞಾನ, ಆಪ್ಷನ್ ಸಿ ಸಾಮಾನ್ಯ ಮನೋವಿಜ್ಞಾನ, ಆಪ್ಷನ್ ಡಿ ಶುದ್ಧ ಮನೋವಿಜ್ಞಾನ ಅಂತ ಕರೆದಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅನ್ವಯಿಕ ಮನೋವಿಜ್ಞಾನ. ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ಸ್ ಬಿ. ಈ ಕೆಳಗಿನ ಯಾವುದು ಶೈಕ್ಷಣಿಕ ಮನೋವಿಜ್ಞಾನದ ಕಾರ್ಯವಲ್ಲ ಅಂತ ಇದೆ? ಆಪ್ಷನ್ ಸಿ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಪರಿಣಾಮಕಾರಿಯಾದ ವಿಧಾನಗಳನ್ನು ಕಂಡುಹಿಡಿಯುವುದು, ಆಪ್ಷನ್ಸ್ ಬಿ ಶಿಕ್ಷಣದ ಮೂಲಕ ಸಾಧಿಸಬೇಕಾಗಿರುವ ಗುರಿಗಳನ್ನು ನಿರೂಪಿಸುವುದು, ಆಪ್ಷನ್ ಸಿ ಕಲಿಕಾ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದು, ಆಪ್ಷನ್ ಡಿ ಕಲಿಕಾರ್ಥಿಯ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಿಕೊಳ್ಳುವುದು. 14ನೇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಶಿಕ್ಷಣದ ಮೂಲಕ ಸಾಧಿಸಬೇಕಾಗಿರುವ ಗುರಿಗಳನ್ನು ನಿರೂಪಿಸುವುದಾಗಿದೆ. ಮನೋವಿಜ್ಞಾನ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ ಅಂತಿದ್ದಂಗೆ ಆಪ್ಷನ್ ಸಿ ಸಲಹಾ ಮನೋವಿಜ್ಞಾನ, ಆಪ್ಷನ್ಸ್ ಬಿ ಶೈಕ್ಷಣಿಕ ಮನೋವಿಜ್ಞಾನ, ಆಪ್ಷನ್ಸ್ ಸಿ ಸಾಮಾನ್ಯ ಮನೋವಿಜ್ಞಾನ, ಆಪ್ಷನ್ ಡಿ ಚಿಕಿತ್ಸಾ ಮನೋವಿಜ್ಞಾನ ಅಂತಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಚಿಕಿತ್ಸಾ ಮನೋವಿಜ್ಞಾನ. ವಿಜ್ಞಾನ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ ಅಂತಿದಂಗೆ ಮಾನಸಿಕ ತೊಂದರೆ ಅಂತಿದಂಗೆ ಇದಕ್ಕೆ ಚಿಕಿತ್ಸಾ ಮನೋವಿಜ್ಞಾನ ಎಂಬುದು ರೈಟ್ ಆನ್ಸರ್ ಆಗುತ್ತೆ. 16ನೇದಕ್ಕೆ ವೈಯಕ್ತಿಕ ಭಿನ್ನತೆಯ ಸಮಸ್ಯೆ, ಸೃಜನಶೀಲತೆ, ಮಾನಸಿಕ ಆರೋಗ್ಯ ಮತ್ತು ಬುದ್ಧಿಶಕ್ತಿ ಅಭಿಪ್ರೇರಣೆ ಇವುಗಳ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆಯನ್ನು ಆಪ್ಷನ್ ಸಿ ಮಕ್ಕಳ ಮನೋವಿಜ್ಞಾನ, ಆಪ್ಷನ್ಸ್ ಬಿ ವಿಕಾಸ ಮನೋವಿಜ್ಞಾನ, ಆಪ್ಷನ್ ಸಿ ಶೈಕ್ಷಣಿಕ ಮನೋವಿಜ್ಞಾನ, ಆಪ್ಷನ್ ಡಿ ವೈಯಕ್ತಿಕ ಮನೋವಿಜ್ಞಾನ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಶೈಕ್ಷಣಿಕ ಮನೋವಿಜ್ಞಾನ. ವೈಯಕ್ತಿಕ ಭಿನ್ನತೆಯ ಸಮಸ್ಯೆ, ಸೃಜನಶೀಲತೆ, ಮಾನಸಿಕ ಆರೋಗ್ಯ, ಬುದ್ಧಿಶಕ್ತಿ ಅಭಿಪ್ರೇರಣೆ ಇವುಗಳ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆಯನ್ನು ನಾವೇನಂತೀವಿ ಶೈಕ್ಷಣಿಕ ಮನೋವಿಜ್ಞಾನ ಎಂದು ಕರೆಯುತ್ತೇವೆ. ರೈಟ್ ಆನ್ಸರ್ ಬಂದ್ಬಿಟ್ಟು ಸಿ. ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಗಿನವುಗಳಲ್ಲಿ ಯಾವುದರ ಜೊತೆ ಅನ್ಯೂನ್ಯವಾದಂತಹ ಸಂಬಂಧ ಹೊಂದಿದೆ ಅಂತಿದಂಗೆ ಆಪ್ಷನ್ಸ್ ಎ ಮಕ್ಕಳ ಮನೋವಿಜ್ಞಾನ, ಆಪ್ಷನ್ಸ್ ಬಿ ಅಪರಾಧ ಮನೋವಿಜ್ಞಾನ, ಆಪ್ಷನ್ ಸಿ ಸಾಮಾಜಿಕ ಮನೋವಿಜ್ಞಾನ, ಆಪ್ಷನ್ ಡಿ ವಿಭೇದಾತ್ಮಕ ಮನೋವಿಜ್ಞಾನ.
ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಉತ್ತರವನ್ನು ಆಯ್ಕೆ ಮಾಡಿ ಅಂತಿದಂಗೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 17ನೇದಕ್ಕೆ ಡಿ ರೈಟ್ ಆಗುತ್ತೆ. 1 ಮತ್ತು 3 4 ಮಕ್ಕಳ ಮನೋವಿಜ್ಞಾನ ರೈಟ್ ಆಗುತ್ತೆ. ಅಪರಾಧ ಮನೋವಿಜ್ಞಾನ ಇದಕ್ಕೆ ಬರಲ್ಲ. ಸಾಮಾಜಿಕ ಮನೋವಿಜ್ಞಾನ, ವಿಭೇದಾತ್ಮಕ ಮನೋವಿಜ್ಞಾನ. ಶಿಕ್ಷಣ ಕ್ಷೇತ್ರಕ್ಕೆ ಮನೋವಿಜ್ಞಾನದ ಪ್ರಮುಖ ಕೊಡುಗೆ ಅಂತಿದಂಗೆ ಆಪ್ಷನ್ ಸಿ ಶಿಕ್ಷಕ ಸಾಧಿಸಬೇಕಾಗಿರುವ ಗುರಿಗಳನ್ನು ನಿರೂಪಿಸಲು ಸಹಾಯ ಮಾಡುತ್ತದೆ. ಆಪ್ಷನ್ಸ್ ಬಿ ಯಶಸ್ವಿ ಶೈಕ್ಷಣಿಕ ಕಾರ್ಯಯೋಜನೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ವಿವಿಧ ಬೋಧನಾ ಕ್ರಮಗಳನ್ನು ಹೋಲಿಸಲು ಸಹಾಯ ಮಾಡುತ್ತದೆ. ಆಪ್ಷನ್ ಡಿ ಬೋಧನಾ ಕಲೆಗೆ ವೈಜ್ಞಾನಿಕ ತಳಹದಿಯನ್ನು ಒದಗಿಸುತ್ತದೆ. ವೈಜ್ಞಾನಿಕ ತಳಹದಿಯನ್ನು ಒದಗಿಸುತ್ತದೆ ಎಂಬುದು ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ರೈಟ್ ಆನ್ಸರ್. ಬೋಧನಾ ಕಲೆಗೆ ವೈಜ್ಞಾನಿಕ ತಳಹದಿಯನ್ನು ಒದಗಿಸುತ್ತದೆ. 18ನೇದಕ್ಕೆ ಡಿ ರೈಟ್ ಆನ್ಸರ್. 19ನೇದು ಸಾಮಾನ್ಯ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಗಿನ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಅಂತಿದಂಗೆ ಸಾಮಾನ್ಯ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಗಿನಲ್ಲಿ ಯಾವ ರೀತಿ ಭಿನ್ನವಾಗಿದೆ ಅಂತ ಅಂದ್ರೆ ಆಪ್ಷನ್ ಸಿ ಶೈಕ್ಷಣಿಕ ಮನೋವಿಜ್ಞಾನ ಮಕ್ಕಳ ಬಗ್ಗೆ ಮಾತ್ರ ಚರ್ಚಿಸುತ್ತದೆ. ಶೈಕ್ಷಣಿಕ ಮನೋವಿಜ್ಞಾನ ಅದರ ಅಧ್ಯಯನ ಬಗ್ಗೆ ಚರ್ಚಿಸುತ್ತದೆ ಹೊರತು ಸಿದ್ಧಾಂತಗಳ ಬಗ್ಗೆ ಅಲ್ಲ. ಆಪ್ಷನ್ ಸಿ ಶೈಕ್ಷಣಿಕ ಮನೋವಿಜ್ಞಾನ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಚರ್ಚಿಸುತ್ತದೆ. ಶೈಕ್ಷಣಿಕ ಮನೋವಿಜ್ಞಾನ ಸಾಮಾನ್ಯ ಮಾನಸಿಕ ಸಾಮರ್ಥ್ಯಗಳ ಬಗ್ಗೆ ಚರ್ಚಿಸುತ್ತದೆ. 19ನೇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ. ಶೈಕ್ಷಣಿಕ ಮನೋವಿಜ್ಞಾನ ಅದರ ಅಧ್ಯಯನ ಬಗ್ಗೆ ಚರ್ಚಿಸುತ್ತದೆ ಹೊರತು ಸಿದ್ಧಾಂತಗಳ ಬಗ್ಗೆ ಅಲ್ಲ. ಸ್ಫೂರ್ತಿ, ಆಲೋಚನೆ, ತಾರ್ಕಿಕತೆ, ಭಾಷೆ, ತೀರ್ಮಾನ ಕೈಗೊಳ್ಳುವಿಕೆ ಮುಂತಾದವುಗಳನ್ನು ಕುರಿತು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆಯನ್ನು ಆಪ್ಷನ್ ಸಿ ಚಲನಾತ್ಮಕ ಮನೋವಿಜ್ಞಾನ, ಆಪ್ಷನ್ಸ್ ಬಿ ಭಾವನಾತ್ಮಕ ಮನೋವಿಜ್ಞಾನ, ಆಪ್ಷನ್ ಸಿ ವಿಕಾಸ ಮನೋವಿಜ್ಞಾನ, ಆಪ್ಷನ್ ಡಿ ಜ್ಞಾನಾತ್ಮಕ ಮನೋವಿಜ್ಞಾನ. 20ನೇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಜ್ಞಾನಾತ್ಮಕ ಮನೋವಿಜ್ಞಾನ. ಈ ಕೆಳಗಿನ ಯಾವುದು ಶೈಕ್ಷಣಿಕ ಮನೋವಿಜ್ಞಾನಿಗಳು ಪ್ರಾಥಮಿಕವಾಗಿ ಗಮನ ಹರಿಸಬೇಕಾದದ್ದು ಅಂತಿದಂಗೆ ಆಪ್ಷನ್ಸ್ ಎ ಪ್ರಕಲ್ಪನೆಗಳನ್ನು ರೂಪಿಸುವಿಕೆ, ಆಪ್ಷನ್ಸ್ ಬಿ ಸಾಮಾನ್ಯ ವೈಜ್ಞಾನಿಕ ತತ್ವಗಳನ್ನು ರೂಪಿಸುವಿಕೆ, ಆಪ್ಷನ್ ಸಿ ಬೋಧನಾ ಕಲೆ ಒಳಗೊಳ್ಳುವ ತತ್ವಗಳನ್ನಾಧರಿಸಿ ವೃತ್ತಿಪರ ಒಳನೋಟ ಪಡೆಯುವುದು, ಆಪ್ಷನ್ ಡಿ ಪರಿಣಾಮಕಾರಿಯಾದ ಬೋಧನಾ ವಿಧಾನಗಳನ್ನು ಕಂಡುಹಿಡಿಯುವುದಂತಿದೆ. 21ಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಡಿ ಪರಿಣಾಮಕಾರಿಯಾದ ಬೋಧನಾ ವಿಧಾನಗಳನ್ನು ಕಂಡುಹಿಡಿಯುವುದು. ಶೈಕ್ಷಣಿಕ ಮನೋವಿಜ್ಞಾನವನ್ನು ಈಗೂ ಕರೆಯುವರು. ಆಪ್ಷನ್ಸ್ ಎ ಶುದ್ಧ ಮನೋವಿಜ್ಞಾನ, ಆಪ್ಷನ್ಸ್ ಬಿ ಪ್ರಾಥಮಿಕ ಮನೋವಿಜ್ಞಾನ, ಆಪ್ಷನ್ ಸಿ ಅನ್ವಯಿಕ ಮನೋವಿಜ್ಞಾನ, ಆಪ್ಷನ್ ಡಿ ಮೂಲಭೂತ ಮನೋವಿಜ್ಞಾನ. ಶೈಕ್ಷಣಿಕ ಮನೋವಿಜ್ಞಾನವನ್ನು ಈಗೂ ಕರೆಯುವರು ಅಂತಿದಂಗೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಶೈಕ್ಷಣಿಕ ಮನೋವಿಜ್ಞಾನವನ್ನು ಅನ್ವಯಿಕ ಮನೋವಿಜ್ಞಾನ ಎಂದು ಕರೆಯುವರು. ಇದನ್ನು ಟಿಟಿಯಲ್ಲಿ ಬಂದಿದೆ ಈ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ, ಗುಂಪಿನಲ್ಲಿ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆಯನ್ನು ಈ ಕೆಳಕಂಡಂತೆ ಕರೆಯುವರು. ಗ್ರಾಹಕ ಮನೋವಿಜ್ಞಾನ, ಸಮುದಾಯ ಮನೋವಿಜ್ಞಾನ, ಸಮೂಹ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ. ರೈಟ್ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಸಾಮಾಜಿಕ ಮನೋವಿಜ್ಞಾನ. ಗುಂಪಿನಲ್ಲಿ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಅಂತಿದಂಗೆ ನಮಗೆ ಇಲ್ಲಿ ಗ್ರಾಹಕ ಬರಲ್ಲ, ಸಮೂಹ ಬರಲ್ಲ, ಸಮುದಾಯ ಅಂತಿದೆ, ಗುಂಪು ಅಂತಿದಂಗೆ ನಮಗೆ ಗೊತ್ತಾಗಬೇಕು ಸಾಮಾಜಿಕ ಮನೋವಿಜ್ಞಾನ. ಬುದ್ಧಿಶಕ್ತಿಯನ್ನು ಮೂಲತಃ ಈ ಕೆಳಕಂಡ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ? ಮೊದಲನೇದು ಆಪ್ಷನ್ಸ್ ಎ ಔದ್ಯೋಗಿಕ ಮನೋವಿಜ್ಞಾನ, ಆಪ್ಷನ್ಸ್ ಬಿ ವ್ಯಕ್ತಿತ್ವ ಮನೋವಿಜ್ಞಾನ, ಆಪ್ಷನ್ ಸಿ ಶೈಕ್ಷಣಿಕ ಮನೋವಿಜ್ಞಾನ, ಆಪ್ಷನ್ ಡಿ ಸಾಮಾನ್ಯ ಮನೋವಿಜ್ಞಾನ. ಬುದ್ಧಿಶಕ್ತಿ ಮೂಲತಃ ಈ ಕೆಳಗಂಡ ಯಾವುದು ಅಂತಿದಂಗೆ ಸಾಮಾನ್ಯ ಮನೋವಿಜ್ಞಾನದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ವ್ಯಕ್ತಿಯಲ್ಲಿ ಉಂಟಾಗುವ ಸಂವೇದನೆ, ಅನುಭವ, ಅಭಿಪ್ರೇರಣೆ, ಸ್ಫೂರ್ತಿ, ಕಲಿಕೆ ಮುಂತಾದವುಗಳನ್ನು ಕುರಿತು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆಯನ್ನು ಆಪ್ಷನ್ ಸಿ ಅಪಸಾಮಾನ್ಯ ಮನೋವಿಜ್ಞಾನ, ಆಪ್ಷನ್ಸ್ ಬಿ ಸಾಮಾನ್ಯ ಮನೋವಿಜ್ಞಾನ, ಆಪ್ಷನ್ ಸಿ ಪ್ರೌಢ ಮನೋವಿಜ್ಞಾನ, ಆಪ್ಷನ್ ಡಿ ಸಾಮಾಜಿಕ ಮನೋವಿಜ್ಞಾನ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸಾಮಾನ್ಯ ಮನೋವಿಜ್ಞಾನ.
ವ್ಯಕ್ತಿಯಲ್ಲಿ ಉಂಟಾಗುವ ಸಂವೇದನೆ, ಅನುಭವ, ಅಭಿಪ್ರೇರಣೆ, ಸ್ಫೂರ್ತಿ, ಕಲಿಕೆ ಮುಂತಾದವುಗಳನ್ನು ಕುರಿತು ಅಧ್ಯಯನ ಮಾಡುವುದು ಸಾಮಾನ್ಯ ಮನೋವಿಜ್ಞಾನ. ಇದಕ್ಕೆ ಸಾಮಾಜಿಕ ಮನೋವಿಜ್ಞಾನ, ಗುಂಪು ಗೊತ್ತಾಯಿಲ್ಲ, ಅದರಿಂದ ಇದು ಬರಲ್ಲ. ಪ್ರೌಢ ವಿಜ್ಞಾನ ಇದು ಬರಲ್ಲ. ಅಪಸಾಮಾನ್ಯ ಮನೋವಿಜ್ಞಾನ ಇದು ಕೂಡ ಬರಲ್ಲ.